ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ಡಿಸ್ಕಸ್ ಮಾಡೋಣ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿಯಲ್ಲಿರುವಂತಹ ಅಂಡರ್ ಕಾಲೇಜ್ BA ಫಸ್ಟ್ ಸೆಮಿಸ್ಟರ್ಲ್ಲಿರುವಂಥ ಎಕನಾಮಿಕ್ಸ್ BA ಫಸ್ಟ್ ಸೆಮಿಸ್ಟರ್ ಅಂತ ಬರುವಂಥ ಮೈಕ್ರೋ ಎಕನಾಮಿಕ್ಸ್ ಸಿಲೆಬಸನ್ನು ನೋಡ್ರಿ. ಫಸ್ಟ್ ಇಲ್ಲಿ ನಿಮ್ಮ ಕನ್ನಡ ಮೀಡಿಯಮ್ ಆಗಿರ್ಬೋದು, ಇಂಗ್ಲೀಷ್ ಎರಡು ಮೀಡಿಯಮ್ದವು. ನಿಮಗೆ ಯಾವ್ದು ಮೀಡಿಯಮ್ ಸಫಿಷಿಯೆಂಟ್ ಐತೆ ಆ ಮೀಡಿಯಮನ್ನು ನೀವು ನೋಡ್ಕೊಳ್ರಿ. ಅದೇ ರೀತಿ ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ, ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್. ಇದನ್ನು 7 ಅವಧಿಯಲ್ಲಿ ಏನು ಮಾಡಬೇಕಂದ್ರೆ ಇದನ್ನು ಪಾಠವನ್ನು ನೀಡಬೇಕೆಂಬುದನ್ನು ತಿಳಿಸಿದ್ದಾರೆ. ಅದೇ ರೀತಿ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿ, ಮೂಲ ಆರ್ಥಿಕತೆಯ ಸಮಸ್ಯೆಗಳು, ಸೂಕ್ಷ್ಮ ಅರ್ಥಶಾಸ್ತ್ರ ವರ್ಸಸ್ ಮತ್ತು ಸಮಗ್ರ ಅರ್ಥಶಾಸ್ತ್ರ, ಮೈಕ್ರೋ ಆ್ಯಂಡ್ ಮ್ಯಾಕ್ರೋ, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಿಯಮವನ್ನು ತಿಳಿಸ್ರಿ ಅಂತ ಹೇಳ್ಯಾರ. ಅದೇ ರೀತಿ ಸೆಕೆಂಡ್ ಚಾಪ್ಟರ್ ಥಿಯರೀಸ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಇದನ್ನು 15 ಅವರ್ಸ್ ಒಳಗೆ ಏನು ಕ್ಲಾಸನ್ನು ನೀಡಬೇಕು. ಅದೇ ರೀತಿ ಇಲ್ಲಿ ಡಿಮ್ಯಾಂಡ್ ಮೀನಿಂಗ್ ಆಗಿರ್ಬೋದು, ಡಿಟರ್ಮಿನೇಷನ್ಸ್ ಆಗಿರ್ಬೋದು, ಲಾ ಆಫ್ ಡಿಮ್ಯಾಂಡ್ ಆಗಿರ್ಬೋದು, ಸಪ್ಲೈ ಮೀನಿಂಗ್ ಡಿಟರ್ಮಿನೆಂಟ್ಸ್ ಟು ಲಾ ಆಫ್ ಸಪ್ಲೈ ಎಲ್ಲ ನಿಯಮಗಳು ನೀವು ಕನ್ನಡದ ಇಂಗ್ಲೀಷ್ನಾಗ ಎರಡು ಮೀಡಿಯಮ್ ಅಂತ ನೋಡ್ಕೊರಿ. ಅದೇ ರೀತಿ ಕನ್ನಡ ಮೀಡಿಯಮ್ದಾಗ ನೋಡ್ರಿ. ಘಟಕ 2 ಗ್ರಾಹಕ ವರ್ತನೆ ಸಿದ್ಧಾಂತ ಘಟಕ, ಇದು 15 ಅವರ್ಸ್ ಆಗಿರ್ಬೋದು ರೀ. ಯಾಕಂದ್ರೆ ಇದು 15 ಅವಧಿಗಳನ್ನು ಪಾಠವನ್ನು ನೀಡಬೇಕ್ರಿ. ಫಸ್ಟ್ ಒನ್ ಬೇಡಿಕೆ ಸಿದ್ಧಾಂತ ಅರ್ಥ ನಿರ್ಧಾರಗಳು, ಬೇಡಿಕೆಯ ನಿಯಮ ಮತ್ತು ಅದರ ಅಪವಾದಗಳು, ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಬೇಡಿಕೆಯ ಮುನ್ನೆಚ್ಚರಿಕೆ ಪೂರೈಕೆಗಳನ್ನು ನೋಡ್ಬೋದು. ಅದೇ ರೀತಿ ಪೂರೈಕೆ ಅರ್ಥ ನೋಡ್ಬೋದು, ನಿರ್ಧಾರಗಳನ್ನು ಮತ್ತು ಪೂರೈಕೆಯ ನಿಯಮ ನೋಡ್ಬೋದು, ಪೂರೈಕೆಯ ಸ್ಥಿತಿ ಸ್ಥಾಪಕತ್ವಗಳನ್ನು ಇಲ್ಲಿ ನಾವು ತಿಳ್ಬೋದು ರೀ. ನೆಕ್ಸ್ಟ್ ಬೇಡಿಕೆ ಮತ್ತು ಪೂರೈಕೆಯ ರೇಖೆ ಉದ್ದಕ್ಕೂ ಚಲನೆಯ ಅನುಭೋಗಿಯ ವರ್ತನೆ ಸಿದ್ಧಾಂತ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ, ನೀರು ವಜ್ರ ವಿರುದ್ಧಾಭಾಸ, ಔದಾಸೀನ್ಯ ರೇಖೆ ಮತ್ತು ಅದರ ಗುಣಲಕ್ಷಣಗಳ ಸಿದ್ಧಾಂತವನ್ನು ಇಲ್ಲಿ ಗ್ರಾಹಕ ಸಮತೋಲನದ ಗ್ರಾಹಕ ಬೆಲೆ ಪರಿಣಾಮವನ್ನು ನೋಡ್ಬೋದು. ಗ್ರಾಹಕ ಸಮತೋಲನ, ಗ್ರಾಹಕ ಬೆಲೆಯ ಪರಿಣಾಮ, ಆದಾಯ ಪರಿಣಾಮ ಮತ್ತು ಪರಿಣಾಮವನ್ನು 2ನೇ ಚಾಪ್ಟರ್ ಒಳಗೆ ನಾವು ಈ ನಿಯಮಗಳನ್ನ ನೋಡ್ಕೋಬೋದು. ಅದೇ ರೀತಿ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಥರ್ಡ್ ಚಾಪ್ಟರ್ ಪ್ರೊಡಕ್ಷನ್ ಥಿಯರೀಸ್ ಆಫ್ ಕಾಸ್ಟ್, ಅಂದ್ರೆ ಉತ್ಪಾದನಾ ಸಿದ್ಧಾಂತ ಮತ್ತು ವೆಚ್ಚಗಳು, ಉತ್ಪಾದನಾ ಸಿದ್ಧಾಂತಗಳ ಮತ್ತು ವೆಚ್ಚಗಳನ್ನು ನೋಡ್ರಿ. ಫಸ್ಟ್ ಒನ್ ಉತ್ಪಾದನಾ ಕಾರ್ಯ ಒಳಗೆ ಯಾವ ಬರ್ತವೆ? ಅಲ್ಪಾವಧಿ ಬರ್ತದೆ, ದೀರ್ಘಾವಧಿ ಬರ್ತದೆ. ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಬಗ್ಗೆ ನೋಡ್ಬೋದು. ಅದೇ ರೀತಿ ಬದಲಾಗುವ ಅನುಪಾತಗಳ ನಿಯಮವನ್ನು ನೋಡ್ಬೋದು. ತದನಂತರ ಪ್ರತಿಫಲನದ ನಿಯಮ, ಏರಿಕೆ ಮತ್ತು ಇಳಿಕೆ ಸ್ಥಿರ, ಈ 3 ನಿಯಮಗಳ ಕಂಡಿಂದ ಇಲ್ಲಿ ತಿಳ್ಕೊಳ್ಬೋದು. ಅದೇ ರೀತಿ ಸಮ ಉತ್ಪನ್ನ ಸಮಾವೇಶ ರೇಖೆಗಳ ಗುಣಲಕ್ಷಣವನ್ನು ತಿಳ್ಕೊಬೋದು ಈ ಚಾಪ್ಟರ್ ಒಳಗೆ. ಅದೇ ರೀತಿ ವೆಚ್ಚದ ಕಾರ್ಯ, ವೆಚ್ಚದ ವಿಭಿನ್ನ ಪರಿಕಲ್ಪನೆಗಳನ್ನು ಇದೇ ನಾವು ನೋಡ್ಬೋದು, ಪರಿಕಲ್ಪನೆಗಳನ್ನು ನೋಡ್ಬೋದು. ಅಲ್ಪಾವಧಿ ದೀರ್ಘಾವಧಿ ವೆಚ್ಚ ವಿಶ್ಲೇಷಣೆ ಮಾಡ್ಬೋದು ರೀ. ತದನಂತರ ಕನಿಷ್ಠ ವೆಚ್ಚ ಸಂಯೋಜನೆ, ಲಾಭ ನಷ್ಟ ರಹಿತ ವಿಶ್ಲೇಷಣೆಯನ್ನು ನಾವು ನೋಡ್ಬೋದು. ತದನಂತರ ಫೋರ್ತ್ ಒನ್ ಮಾರ್ಕೆಟ್ ಸ್ಟ್ರಕ್ಚರ್ಸ್ ಆ್ಯಂಡ್ ಪ್ರೈಸಸ್ ನೋಡ್ಬೋದು, ಅಂದರೆ ಮಾರುಕಟ್ಟೆಯ ರಚನೆ ಮತ್ತು ಬೆಲೆ ನಿರ್ಧಾರ ನಿಯಮಗಳನ್ನು ನೋಡ್ಬೋದು. ಇಲ್ಲಿ ಒಲಿಗೋಫೋಲಿಯೋ ನೋಡ್ಬೋದು, ಇಕ್ವಿಲಿಬ್ರಮ್, ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ನೋಡ್ಬೋದು. ಈ ನಿಯಮವನ್ನು 4ನೇ ಚಾಪ್ಟರ್ ನೋಡ್ಬೋದು. ಅಂದರೆ ಕನ್ನಡದಾಗ ಒಟ್ಟು ಸರಾಸರಿಯನ್ನು ನೋಡ್ಬೋದು ಮತ್ತು ಕನಿಷ್ಠ ಆದಾಯ ಪರಿಕಲ್ಪನೆ, ಪರಿಪೂರ್ಣ ಪೈಪೋಟಿ ನಿಯಮ ಮತ್ತು ಉದ್ಯಮ ಮತ್ತು ಕೈಗಾರಿಕೆಯ ಸಮತೋಲನ, ಏಕಸ್ವಾಮ್ಯ ಉದ್ಯಮ ಸಮತೋಲನ, ಬೆಲೆ ತಾರತಮ್ಯ, ಸ್ವಾಮ್ಯ ವಿವಿಧ ಮಾರುಕಟ್ಟೆಯ ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಉದ್ಯಮ ಮತ್ತು ಕೈಗಾರಿಕಾ ಸಮತೋಲನ, ಕೆಲ ಜನ ಸ್ವಾಮ್ಯವನ್ನು ಮತ್ತು ಅದರ ವಿಧಗಳನ್ನು ಇಲ್ಲಿ ನೋಡ್ಬೋದು. ಫಾರ್ಮ್ಸ್ ಅಂದರೆ ಸಂಸ್ಥೆಗಳನ್ನು ನೋಡ್ಬೋದು. ಇಲ್ಲಿ ಫಾರ್ಮ್ಸ್ ಅಂದರೆ ಎಕ್ಸಾಂಪಲ್ ಸಂಸ್ಥೆ, ಗ್ರೂಪ್ ಆಫ್ ಇಕ್ವಿಲಿಬ್ರಮ್, ಒಲಿಗೋಫೋಲಿ ಫಾರ್ ದ ಟೈಪ್ಸ್ ಆಫ್ ಒಲಿಗೋಫೋಲಿ. ಕೆಲ ಜನ ಸ್ವಾಮ್ಯ ಮಾರುಕಟ್ಟೆಯ ವಿಧಗಳನ್ನು ನೋಡ್ಬೋದು, ಕೆಲ ಜನ ಮಾರುಕಟ್ಟೆಯ ವಿಧಗಳನ್ನು ನಾವು ನೋಡ್ಬೋದು. ಫಿಫ್ತ್ ಒನ್ ಯೂನಿಟ್ 5 ಫ್ಯಾಕ್ಟರ್ಸ್ ಪ್ರೈಸಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಅಂದರೆ ವಿತರಣೆ. ಇಲ್ಲಿ ಉತ್ಪಾದನಾಂಗ ಬೆಲೆ ಮತ್ತು ಹಂಚಿಕೆ ಆಗುವುದು, ವಿತರಣೆ ಆಗುವುದು. ಇದು 8 ಅವಧಿಯಲ್ಲಿ ನೋಡ್ಬೋದು. ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಥಿಯರಿ, ಅಂದರೆ ಸೀಮಾಂತ ಉತ್ಪಾದನಾ ಹಂಚಿಕೆ ಸಿದ್ಧಾಂತವನ್ನು ನೋಡೋದು.
ಇಲ್ಲಿ ರಿಕಾರ್ಡೋ ಮಾಡೆಲ್ ಥಿಯರೀಸ್ ಆಫ್ ರೆಂಟ್ ಅಂದ್ರೆ ಇಲ್ಲಿ ರಿಕಾರ್ಡೋ ಆಧುನಿಕ ಗೆಣಿ ಸಿದ್ಧಾಂತ, ಇಲ್ಲಿ ಅರಿಗೆಣಿಕೆಯನ್ನು ನೋಡ್ಬೋದು, ಕೂಲಿ ನಿರ್ಧಾರ ಹೋಗುವುದು, ಡಿಟರ್ಮೈನ್ ಥಿಯರೀಸ್ ಆಫ್ ಪ್ರಾಫಿಟ್ ಆ್ಯಂಡ್ ಡಿಮ್ಯಾಂಡ್ ಅಂದ್ರೆ ಉತ್ಪಾದನೆ ಲಾಭ ಪ್ರಾಫಿಟ್ ನಮಗಾಗಿರ್ಬೇಕು. ಮತ್ತು ಥಿಯರೀಸ್ ಬಗ್ಗೆ ನಾವು ತಗೋಬೋದು. ಇಲ್ಲಿ ರಿಸ್ಕ್ಗಳನ್ನು ತಗೋಬೋದು. ಅದೇ ರೀತಿ ರಿಸ್ಕ್ ಅಂದರೆ ಗಂಡಾಂತರ, ರಿಸ್ಕ್ ಅಂದರೆ ಗಂಡಾಂತರ ಅನಿಶ್ಚಿತ. ಸುನ್ಫಿಟರ್ ಅವರ ಇಲ್ಲಿ ಸುನ್ಫಿಟರ್ ಥಿಯರೀಸ್ ನೋಡ್ಬೋದು, ಪ್ರಾಫಿಟ್ ನೋಡ್ಬೋದು. ಮ್ಯಾಕ್ಸಿಮಮ್ ಥಿಯರೀಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂದರೆ ಉತ್ಪಾದನೆ ಯಾವ ರೀತಿ ಆಗ್ತದ ಎಂಬುದನ್ನು ಇಲ್ಲಿ ತಿಳಿಬೋದು. ಸುನ್ಫಿಟರ್ ಅವರ ಲಾಭದ ಸಿದ್ಧಾಂತ, ಲಾಭದ ಮಾರುಕಟ್ಟೆಯ ಅವರ ಕುರಿತು ವಿತರಣೆಯನ್ನು ಸಿದ್ಧಾಂತವನ್ನು ನೋಡ್ಬೋದು. ಅದೇ ರೀತಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ನಮ್ಮ ಚಾನಲ್ಗೆ ಯಾರು ಜಾಯಿನ್ ಆಗಿಲ್ಲ, ಮೆಂಬರ್ಶಿಪ್ ಆಗಿಲ್ಲ, ಅವ್ರಿಗೆ ಮೆಂಬರ್ಶಿಪ್ ಬೇಕಾದರೆ ಜಾಯಿನ್ ಆಗಿರಿ. ಜಾಯಿನ್ ಆದರೆ ಇದು PDF ನಿಮ್ಗೆ ಬೇಕಾದ್ರೆ ಮೆಂಬರ್ಶಿಪ್ ಆಗಿ. ಥ್ಯಾಂಕ್ ಯು ಎಲ್ಲರಿಗೂ.